ಗುರುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಅಕ್ಷತಾ ನಿಗೂಢ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಚಾಮರಾಜನಗರ ಜಿಲ್ಲೆಯವರು ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 34 ವರ್ಷ ತುಂಬಿದೆ ನೋಡಿ. ಬೇಕಾದರೆ ಬಂದು ಇಲ್ಲೇ ಡೈರೆಕ್ಟಾಗಿ ನನ್ನ ನೀವು ಕಾಣಬಹುದು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವಳ ಒಂದು ಗುಣ ನೋಡೋದಾದರೆ ಯಾರೇ ಆಗಲಿ ಮನೆಗೆ ಸ್ವಲ್ಪ ಹಸಿದು ಬಂದವರಿಗೆ ಊಟ ಹಾಕೋದು ನನ್ನ ಒಂದು ಗುಣವಾಗಿರುತ್ತದೆ ನೋಡಿ ಅಂತ ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿಯುವ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಸಮಸ್ಯೆ ನೋಡೋದಾದರೆ ಗಂಡ ಆದವನು ಬಾಯಿಯ ಒಳಗಡೆ ಕೊಡ್ತಿಲ್ಲ ನೋಡಿ, ಚೀಪೋದಕ್ಕೆ ಗೂಟ ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ಮತ್ತು ಇದೇ ಅವರ ಒಂದು ಸಮಸ್ಯೆಯಾಗಿರುತ್ತದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡಾಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಹೀಗೆ ನಿಮಗೆ ಸಮಾಧಾನ ಮಾಡ್ತೀನಿ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಾನು ವಯಸ್ಸಿಗೆ ಬಂದ ಮೇಲೆ ಒಂದು ಕನಸನ್ನು ಕಟ್ಟಿ ಕುಳಿತಿದ್ದೆ. ಅದು ಏನೆಂದರೆ ಉದ್ದ ಗೂಟದ ರುಚಿಯನ್ನು ಚೆನ್ನಾಗಿ ಸವಿದು ಸಾಕಾಗುವಷ್ಟು ಸುಖವನ್ನು ಪಡೆಯಬೇಕೆಂಬುದು. ಮತ್ತೆ ಗೂಟ ಚೀಪುವುದರಿಂದ ನಿಮಗೆ ಮತ್ತೆ ನನಗೆ ಜಾಸ್ತಿ ಉದ್ರೇಕವಾಗುತ್ತದೆ. ಒಮ್ಮೆ ಪ್ರಯೋಗ ಮಾಡ್ತೀನಿ, ನನ್ನ ಮನೆಗೆ ನೀವು ಬನ್ನಿ ಅಂತ ಹೇಳಿಕೊಂಡಿದ್ದಾರೆ. ನೀವು ಜಾಸ್ತಿ ಮಾಡಿ ದಣಿದು ಹೋಗಬೇಡಿ, ಸಾಮಾನು ಹಿಡಿದು ನಾನೇ ಹಿಂದೆ ಮುಂದೆ ಮಾಡಿ ಹೊರಗೆ ಬರೆಸ್ತೀನಿ ರಸವನ್ನು. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಆ ಒಂದು ಕೆಲಸನ ನನ್ನ ಮೇಲೆ ಬಿಟ್ಟು ಬಿಡಿ, ನಾನು ಅದನ್ನು ಶ್ರದ್ಧೆಯಿಂದ ಮಾಡುತ್ತೇನೆ. ನಿಮಗೂ ಸುಖ ಸಿಗಬೇಕು, ಹಾಗೆ ನನಗೂ ಸುಖ ಸಿಗಬೇಕು. ಇಬ್ಬರು ಸಂತೋಷದಿಂದ ಇದ್ದಾಗಲೇ ನಾವು ನೆಮ್ಮದಿಯಿಂದ ಇರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಇಬ್ಬರ ಮಧ್ಯೆ ಮನಸ್ತಾಪಗಳು ಉಂಟಾಗುತ್ತವೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನಿಮಗೆ ಸಮಾಧಾನ ಮಾಡ್ತೀನಿ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ನನಗೆ ಬೇಕಾಗಿರೋ ವರನ ಗುಣಗಳು ಹೀಗೆ ಇರಬೇಕು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಿಮ್ಮ ಗೂಟದ ಬಣ್ಣ ಸ್ವಲ್ಪ ಕಪ್ಪು ಇದ್ದರೂ ನಡೆಯುತ್ತದೆ, ಆದರೆ ಯಾವುದೇ ಕೆಟ್ಟ ಚಟಗಳು ಇದ್ದರೂ ಕೊಡುತ್ತೇನೆ. ಏಕೆಂದರೆ ಚಟ ಮಾಡುವವರು ಯಾವಾಗಲೂ ಸತ್ಯವನ್ನು ಹೇಳುತ್ತಾರೆ, ಎಂದಿಗೂ ಸುಳ್ಳು ಹೇಳುವ ಚಾಳಿ ಅವರಲ್ಲಿ ಇರುವುದಿಲ್ಲ. ಈ ಒಂದು ಕಾರಣಕ್ಕೆ ಅವ್ರಿಗೂ ಕೂಡ ನಾನು ಕೊಡುತ್ತೇನೆ ಅಂತ ಹೇಳಿಕೊಂಡಿರೋದು. ನಾನು ಒಬ್ಬಳೇ ಇದ್ದಾಗ ಕರೆಯನ್ನು ಮಾಡ್ತೀನಿ, ಆವಾಗ ಬಂದು ಮೆಲ್ಲಕ್ಕೆ ಎತ್ತಿ ಒಳಗಡೆ ನುಗ್ಗಿಸಬೇಕು, ಸರಿನಾ ಅಂತ ಹೇಳಿಕೊಂಡಿರೋದು. ನಿಮ್ಮ ಜೊತೆಗೆ ಒಮ್ಮೆ ಸ್ನೇಹವನ್ನು ಬೆಳೆಸಿದ ಮೇಲೆ ಯಾರಿಗೂ ಕೊಡುವುದಕ್ಕೆ ಮನಸ್ಸು ಮಾಡುವುದಿಲ್ಲ, ಏಕೆಂದರೆ ನಿಮಗಷ್ಟೇ ನಾನು ಸೀಮಿತಳಾಗಿ ನಿಮ್ಮ ಜೊತೆಗೆ ನಾನು ಜೀವನವನ್ನು ಕಳೆಯುತ್ತೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಬೇಕಾಗಿರೋ ವರನ ಗುಣಗಳು ಹೀಗೆ ಇರಬೇಕು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಇದರ ಜೊತೆಗೆ ನಿಮಗೆ ಕೊಡಲು ಇಚ್ಛಿಸುವ ಕವಾಸ್ಕಿ W175 ಬೈಕಿನ ರಿವ್ಯೂ ಹೀಗಿದೆ ನೋಡೋಣ. ಇದರ ಒಂದು ಇಂಜಿನ್ ನೋಡೋದಾದರೆ 177cc ಇದೆ ಅಂತ ಹೇಳಬಹುದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 13 PS ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರೊಂದು ಟಾರ್ಕ್ ನೋಡೋದಾದರೆ 13.2 Nm ಇದೆ ಅಂತ ಹೇಳಿರೋದು. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 45 km/L ಬರುತ್ತದೆ ಅಂತ ತಿಳಿಸಿದ್ದಾರೆ. ಇದರ ಒಂದು ಖರಾಬ್ ರೇಟ್ ನೋಡೋದಾದರೆ 135.2 kg ಇದೆ ಅಂತ ಹೇಳಿರೋದು. ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಿಸ್ಕ್ ಇದೆ ಹಿಂದಿನ ಬ್ರೇಕ್ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 1.39 ಲಾಕ್ ಆನ್ ರೋಡ್ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಈ ಗಾಡಿ ಔಟ್ಲುಕ್ ನೋಡಿದ್ರೆ ತುಂಬಾ ಸುಂದರವಾಗಿರ್ತದೆ. ಈ ಗಾಡಿ ಒಮ್ಮೆ ರೈಡ್ ಮಾಡಿದರೆ ಎಂದಿಗೂ ನೀವು ಮರೆದ ಒಂದು ಅನುಭವವನ್ನು ಕೊಡುತ್ತದೆ. ಇದರ ಇಂಜಿನ್ ನೋಡಬೇಕು, ಆದರೆ ಬ್ಯಾಕ್ ಸೀಟನ್ನು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಈ ಗಾಡಿನ ಒಮ್ಮೆ ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದ ಮೇಲೆ ಟ್ರೈ ಮಾಡಿ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.